ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಮೇಶ್ ಸಚಿನ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಫುಲ್ ವಿಡಿಯೋ ನೋಡಿ, ಸ್ಕಿಪ್ ಮಾಡಿದೆ. ಯಾರಿಗೆಲ್ಲ ಕುಂಬಳಕಾಯಿ ಪಲ್ಯ ಇಷ್ಟ ಆಗುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ನಾನು ಇವತ್ತಿನ ರೆಸಿಪಿ ಬಂದು ಕುಂಬಳಕಾಯಿ ಪಲ್ಯ ಮತ್ತು ಅಕ್ಕಿ ರೊಟ್ಟಿ ಯಾವ ರೀತಿ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಕುಂಬಳಕಾಯಿನ ಒಳಗಡೆ ಬೀಜ ಹೂರಣ ಇರೋದೆಲ್ಲನೂ ತೆಗೆದುಬಿಟ್ಟು ನಾನು ಈ ರೀತಿ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೆ. ಅದಾದ ನಂತರ ಸಿಹಿ ಕುಂಬಳಕಾಯಿ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಒಂದು ಕಡಾಯಿ ತೊಗೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾನೀಗ ಆಲ್ರೆಡಿ 2 ಈರುಳ್ಳಿ, ಒಂದು 7ರಿಂದ 8 ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ಸೊಪ್ಪು ಎಲ್ಲ ಕಟ್ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೆ. ಅದಾದ ನಂತರ ಸಾಸಿವೆ ಹಾಕಿದ ನಂತರ ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ನಾನು ಈರುಳ್ಳಿನ ಸೇರಿಸ್ಕೊಂಡು 2 ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಕುಂಬಳಕಾಯಿ ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು. ಇದು ದೋಸೆ, ಚಪಾತಿ, ದೋಸೆಗೆಲ್ಲ ಆಗುತ್ತೆ, ತಿನ್ಬೋದು. ನಮ್ಮನೇಲಿ ತುಂಬ ಇಷ್ಟ ಕುಂಬಳಕಾಯಿ ಪಲ್ಯ ತಿಂತಾರೆ. ಹಾಗೆ ಇದಕ್ಕೆ ಕರಿಬೇವು ಸೊಪ್ಪು ಹಾಕಿ ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಇವಾಗ ಇದು ಚೆನ್ನಾಗಿ ರೋಸ್ಟ್ ಆಗಿದೆ. ಇಷ್ಟು ರೋಸ್ಟ್ ಆದರೆ ಸಾಕು. ಅದಕ್ಕೆ ನಾನು ಸಣ್ಣದಾಗಿ ಹೆಚ್ಕೊಂಡಿರ್ತಕ್ಕ ಕುಂಬಳಕಾಯಿ ಪೀಸ್ನ ನಾನು ಇದಕ್ಕೆ ಸೇರಿಸ್ಕೊಂಡು ತುಂಬ ವಿಡಿಯೋಸ್ ಮಾಡಿ ಹಾಕೋಕ್ಕಾಗ್ತಾ ಇಲ್ಲ, ಸ್ವಲ್ಪ ಕೆಲಸದ ಇದರಿಂದ ನನಗೆ. ಹಾಗೆ ಇದನ್ನು ನಾನು ಹಾಕ್ಕೊಂಡಾದ ನಂತರ ನೋಡಿ, ಇದು ಸೌಟ್ ತಗೊಂಡು ತಿರುಗಿಸ್ಬಾರ್ದು. ತಿರುಗಿಸಿದ್ರೆ ಎಲ್ಲ ಮೆತ್ತಗಾಗ್ಬಿಡುತ್ತೆ. ಈ ಥರ ಕುಲ್ಕಿ ಹಾಕಿ ಇಡಬೇಕಾಗುತ್ತೆ. ಮತ್ತು ಕುಂಬಳಕಾಯಿ ತುಂಬ ಚೆನ್ನಾಗಿತ್ತು ನೋಡಿ. ಈ ಥರ ಮಿಕ್ಸ್ ಮಾಡಿದ್ರೆ ಈಗ ಸ್ವಲ್ಪ ಇದಾಗಿಲ್ಲ ಇನ್ನು, ಹಾಗಾಗಿ ನಾನು ಸೌಟ್ ಹಾಕಿ ಇದು ಮಾಡ್ತಾಯಿದ್ದೀನಿ. ಚೆನ್ನಾಗಿ ಕುಲ್ಕ್ ಹಾಕಿದ್ರೇ ಚೆನ್ನಾಗಿರುತ್ತೆ. ಚೆನ್ನಾಗಿ ಬೇಯಬೇಕು. ಆ ಕಡೆ ಈ ಕಡೆ ಎಲ್ಲ ಸ್ವಲ್ಪ ದಮ್ ಕಟ್ಟಿ ಇಡಬೇಕು. ಸಣ್ಣ ಉರಿಲಿ ಬೇಯಿಸ್ಬೇಕಾಗುತ್ತೆ. ಇದು ನಿಧಾನಕ್ಕೆ ಆಗೋವಂಥದ್ದು. ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಳ್ಳೋಣ. ಉಪ್ಪು ಎಲ್ಲದಕ್ಕೂ ಹಿಡಿಬೇಕಲ್ಲ, ಅದಕ್ಕೆ. ಅದಾದ ನಂತರ ಪಲ್ಯ ಈ ಕಡೆ ರೆಡಿ ಆಯಿತು. ಸ್ವಲ್ಪ ದಮ್ ಕಟ್ಟಿ ಇಟ್ಟಿದ್ದೀನಿ. ಈ ಕಡೆ ನಾನು ಅಕ್ಕಿ ರೊಟ್ಟಿಗೆ ಹಿಟ್ಟನ್ನು ನಾವು ಅಕ್ಕಿ ತೊಳೆದು ಹಾಕಿ ಹಸಿಟ್ಟನ್ನ ಮಾಡಿ ಇಟ್ಕೊಂಡಿರ್ತೀವಿ. ಅದಕ್ಕೆ ನಾನು ಸ್ವಲ್ಪ ಕುದಿಯೋ ನೀರನ್ನ, ಬಿಸಿ ನೀರು ಮಾಡಿಬಿಟ್ಟು ಕುದಿಯೋ ನೀರನ್ನ ಹಾಕ್ಕೊಂಡು ನಾನು ಇದಕ್ಕೆ ರೊಟ್ಟಿ ಹದಕ್ಕೆ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ಅದು ಬಿಸಿ ಇರುತ್ತೆ. ಸ್ವಲ್ಪ ಕೈ ಹಾಕಿ ಇದು ಮಾಡೋಕ್ಕೆ ಹಾಗೆ ನಾನು ಸೌಟಲ್ಲಿ ಇದು ಮಾಡಿ, ಅದಾದ ನಾನು ಸ್ವಲ್ಪ ಆರಾದಮೇಲೆ ನಾನು ಕೈಯಲ್ಲಿ ಈ ರೀತಿ ಈ ಹದಕ್ಕೆ ಕಲಿಸ್ತಾ ಇದ್ದೀನಿ. ತುಂಬ ಮೆತ್ತಗೆ ಕಲಸಿಟ್ಕೊಂಡ್ರೆ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ಈ ಥರ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಇದು ಇನ್ನೂ ಮೆದುವಾಗಿ ಚೆನ್ನಾಗಿ ನಾದಿ ರೊಟ್ಟಿ ಮಾಡಬೇಕು. ಅದು ಒಡಿಯಲ್ಲ, ಆ ಥರ ಚೆನ್ನಾಗಿ ಬರುತ್ತೆ. ಇದು ರೊಟ್ಟಿ ಒತ್ತಲಿಕ್ಕೆ ಹಸಿಟ್ಟು ನಾನು ಕೈಯಲ್ಲೇ ತಡ್ತೀನಿ ರೊಟ್ಟಿ. ನಿಮ್ಮ ಕಡೆ ಯಾವ ರೀತಿ ರೊಟ್ಟಿ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ನಾನೆಲ್ಲ ಶೆಲ್ಫ್ ಮೇಲೇ ಮಾಡ್ಕೊತೀನಿ, ಕ್ಲೀನಾಗಿ ತೊಳೆದು. ಈ ರೀತಿ ಅದಕ್ಕೆ ಉಂಡೆ ಮಾಡಿ ಅದ್ರ ಮೇಲೆ ಹಸಿಟ್ಟು ಹಾಕಿಬಿಟ್ಟು ಹೀಗೆ ತಟ್ಟಬೇಕಾಗುತ್ತೆ. ಜೋಳದ ರೊಟ್ಟಿನೇ ಬೇರೆ ತೆಳ್ಳಗೆ ಬರುತ್ತೆ, ಇದು ಸ್ಮೂತಾಗಿ ರೊಟ್ಟಿ ಬರುತ್ತೆ. ನಮ್ಮ ಕಡೆ ಇದಕ್ಕೆ ಉಳ್ಳಿ ಜುಂಕ ಎಲ್ಲ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ನಾನು ನೆಕ್ಸ್ಟ್ ವಿಡಿಯೋಲಿ ಹಿಂದಿನ ವಿಡಿಯೋಲಿ ಹಾಕಿದ್ದೀನಿ ಉಳ್ಳಿ ಜುಂಕ ರೊಟ್ಟಿ. ನೋಡಿ ಯಾವ ರೀತಿ ಆಯಿತು. ಇನ್ನೊಂದು ಸ್ವಲ್ಪ ತೆಳ್ಳಗೆ ತಟ್ಕೊಳ್ಳೋಣ. ಎಷ್ಟು ತೆಳ್ಳಗೆ ತಟ್ಟಿದ್ರೂ ಆಗುತ್ತೆ ಇದು. ಅಂದರೆ ಬಿಸಿನೀರು ಹಾಕಿ, ಚೆನ್ನಾಗಿ ಕುದಿಯೋ ನೀರು ಹಾಕಿ ಹಿಟ್ಟು ಕಲಸಿದ್ರೆ ಈ ಥರ ಹದವಾಗಿ ಬರುತ್ತೆ. ರೊಟ್ಟಿ ಒಡಿಯಲ್ಲ. ಇದಾಗಿದೆ. ಈಗ ಇದನ್ನು ನಾನು ನೋಡಿ ಯಾವ ರೀತಿ ಎತ್ಬಿಟ್ಟು ಹಾಕ್ತಾಯಿದ್ದೀನಿ ತವಾ ಮೇಲೆ. ತವಾ ಚೆನ್ನಾಗಿ ಕಾದಿತ್ತು. ಈ ಸೈಡ್ ಒಂದು ಸೈಡ್ ಮಾತ್ರ ನಾವು ನೀರು ಹಾಕೋಬೇಕಾಗತ್ತೆ. ಸ್ವಲ್ಪ ನೀರು ಹಾಕಿ ಫುಲ್ಲು ಅದು ಸ್ವಲ್ಪ ಹಸಿಟ್ಟು ಇರುತ್ತಲ್ಲ, ಹಾಗೆ ಡ್ರೈ ಆಗಿರ್ಬಿಡುತ್ತೆ ಅಂದ್ಬಿಟ್ಟು ಒಂದು ಸೈಡ್ ಮಾತ್ರ ನೀರು ಹಾಕೋಬೇಕಾಗುತ್ತೆ.
ನೀರು ಹಾಕಿದ ನಂತರ ನೋಡಿ ನಾನು ಇದನ್ನು ಎತ್ತಿ ಮಡ್ಚಾಕ್ತಾ ಇದ್ದೀನಿ. ನೋಡಿ ಈ ರೀತಿ ಬಂದಿದೆ. ಸ್ವಲ್ಪ ಚುಕ್ಕಿ ಚುಕ್ಕಿ ಬಿದ್ದರೆ ಅದು ಆಗಿದೆ ಅಂತ. ಒಲೆ ಮೇಲೆ ತುಂಬ ಚೆನ್ನಾಗಿ ರೊಟ್ಟಿ ಆಗುತ್ತೆ, ಎಲ್ಲ ಕಡೆ ಚೆನ್ನಾಗಿ ಬೇಯುತ್ತೆ. ಗ್ಯಾಸಲ್ಲಿ ಸ್ವಲ್ಪ ಕಮ್ಮಿ, ಗ್ಯಾಸ್ ಕೂಡ ಜಾಸ್ತಿ ಇಳಿಯುತ್ತೆ ರೊಟ್ಟಿಗೆ. ಈಗ ನೆಕ್ಸ್ಟ್ ಇನ್ನೊಂದು ರೊಟ್ಟಿನ ನಾನು ತಟ್ಕೋತಾ ಇದ್ದೀನಿ ಸೈಡಲ್ಲಿ. ನಾವು ಮೂರು ಜನ ಇರೋದ್ರಿಂದ ಒಂದು 6 ರೊಟ್ಟಿ 7 ರೊಟ್ಟಿ ಆದರೆ ಸಾಕಾಗುತ್ತೆ. ಮಗುಗೆ ಬಾಕ್ಸ್ ಕಟ್ಟಬೇಕು ಮತ್ತು ನನಗೆ ನಮ್ಮ ಯಜಮಾನ್ರಿಗೆ 3 ಜನಕ್ಕೆ. ಇವಾಗ ರೆಡಿ ಆಯಿತು ನೋಡಿ, ಅಕ್ಕಿ ರೊಟ್ಟಿ ಕುಂಬಳಕಾಯಿ ಪಲ್ಯ ಸವಿಯಲು ಸಿದ್ಧ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ.